ಹಾಯ್ ಮಕ್ಕಳ, ಇವತ್ತು ನಾವು ಒಂದು ಥಿಯರಿ ಬಗ್ಗೆ ಸ್ಟಡಿ ಮಾಡೋಣ. ಯಾವ ಥಿಯರಿ ಅಂತ ಥಿಂಕ್ ಮಾಡ್ತಿದ್ದೀರಾ? ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ ಅಲ್ಲಿ ಬರೋ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಒಂದು ಬುಕ್ ಮತ್ತೆ ಪೆನ್ ತಗೊಂಡು ನಾನು ಹೇಳೋದನ್ನೆಲ್ಲ ನೋಟ್ ಮಾಡ್ಕೊತ ಹೋಗಿ, ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಮೆಂಡೆಲ್ ಅವರು ಪೀ ಪ್ಲಾಂಟ್ ನ ಮೇಲೆ ಹಲವಾರು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಕಂಡಕ್ಟ್ ಮಾಡಿ ಅವರ ವರ್ಕ್ ನ ಪಬ್ಲಿಷ್ ಮಾಡ್ತಾರೆ. ಆದ್ರೆ ಯಾರು ಕೂಡ ಮೆಂಡೆಲ್ ಅವರ ವರ್ಕ್ ನ ರೆಕಗ್ನೈಸ್ ಮಾಡಲ್ಲ. ರೀಸನ್ ಏನು ಅಂದ್ರೆ ಕಮ್ಯುನಿಕೇಶನ್ ಪ್ರಾಬ್ಲಮ್. ಇವಾಗ ಇಂಟರ್ನೆಟ್ ಇದೆ, ನಾವು ಯಾವ ವರ್ಕ್ ನ ಬೇಕಾದ್ರೂ ವರ್ಲ್ಡ್ ವೈಡ್ ಪಬ್ಲಿಷ್ ಮಾಡಬಹುದು. ಆದ್ರೆ ಮೆಂಡೆಲ್ ಅವರ ಪೀರಿಯಡ್ ಅಲ್ಲಿ ಒಂದು ವರ್ಕ್ ನ ತುಂಬಾ ಜನರ ತನಕ ತಲುಪಿಸೋದು ಕಷ್ಟ ಆಗಿತ್ತು. ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಂದಾಗಿ ಮೆಂಡೆಲ್ ಅವರ ವರ್ಕ್ ತುಂಬಾ ಜನಗಳ ತನಕ ತಲುಪಲಿಲ್ಲ. ಹಾಗೆ ಯಾರಿಗೆ ಮೆಂಡೆಲ್ ಅವರ ವರ್ಕ್ ತಲುಪ್ತು ಅವರಿಗೆ ಮೆಂಡೆಲ್ ಅವರ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಹಾಗೆ ಮೆಂಡೆಲ್ ಅವರು ಕ್ಯಾರೆಕ್ಟರ್ಸ್ ಬ್ಲೆಂಡ್ ಆಗಲ್ಲ ಅಂತ ಹೇಳಿರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಟಾಲ್ ಪ್ಲಾಂಟ್ ಹಾಗೆ ಡ್ವಾರ್ಫ್ ಪ್ಲಾಂಟ್ ನ ಕ್ರಾಸ್ ಮಾಡಿದಾಗ ಅದರಿಂದ ಆಫ್ ಸ್ಪ್ರಿಂಗ್ ಏನ್ ಪ್ರೊಡ್ಯೂಸ್ ಆಗುತ್ತೆ ಅದು ಐದರ್ ಟಾಲ್ ಪ್ಲಾಂಟ್ ನ ರೀತಿ ಇರುತ್ತೆ ಅಥವಾ ಡ್ವಾರ್ಫ್ ಪ್ಲಾಂಟ್ ನ ರೀತಿ ಇರುತ್ತೆ. ಟಾಲ್ ಹಾಗೆ ಡ್ವಾರ್ಫ್ ಎರಡೂ ಕ್ಯಾರೆಕ್ಟರ್ಸ್ ಗಳು ಬ್ಲೆಂಡ್ ಆಗಿ ಹೊಸ ಕ್ಯಾರೆಕ್ಟರ್ ಅಥವಾ ಮೀಡಿಯಂ ಸೈಜ್ಡ್ ಪ್ಲಾಂಟ್ ಪ್ರೊಡ್ಯೂಸ್ ಆಗಲ್ಲ ಅಂತ ಹೇಳಿರ್ತಾರೆ. ಆದ್ರೆ ಬೇರೆ ಪ್ಲಾಂಟ್ಸ್ ಗಳ ಮೇಲೆ ಮೆಂಡೆಲ್ ಅವರ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಿ ನೋಡಿದಾಗ ಕ್ಯಾರೆಕ್ಟರ್ಸ್ ಬ್ಲೆಂಡ್ ಆಗಿ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಪ್ರೊಡ್ಯೂಸ್ ಆಯ್ತು. ಫಾರ್ ಎಕ್ಸಾಂಪಲ್, ರೆಡ್ ಕಲರ್ ಹಾಗೆ ವೈಟ್ ಕಲರ್ ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ ನ ಕ್ರಾಸ್ ಮಾಡಿದಾಗ ಇಂಟರ್ಮೀಡಿಯೇಟ್ ಪಿಂಕ್ ಕಲರ್ ಫ್ಲವರ್ ಪ್ರೊಡ್ಯೂಸ್ ಆಗತ್ತೆ. ಇದರಿಂದ ಮೆಂಡೆಲ್ ಅವರ ಸ್ಟೇಟ್ಮೆಂಟ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಹಾಗೆ ಮೆಂಡೆಲ್ ಅವರು ಪೀ ಪ್ಲಾಂಟ್ ಎಕ್ಸ್ಪೆರಿಮೆಂಟ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮ್ಯಾಥಮೆಟಿಕಲ್ ಅಪ್ರೋಚ್ ನ ಯೂಸ್ ಮಾಡಿರ್ತಾರೆ. ಅಂದ್ರೆ ಪೇರೆಂಟ್ ಇಂದ ಆಫ್ ಸ್ಪ್ರಿಂಗ್ ಗೆ ಯಾವ ರೀತಿಯಾಗಿ ಜೀನ್ಸ್ ಇನ್ಹೆರಿಟ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮ್ಯಾಥ್ಸ್ ಯೂಸ್ ಮಾಡಿರ್ತಾರೆ. ಇದನ್ನ ಮೋಸ್ಟ್ ಆಫ್ ದ ಬಯಾಲಜಿಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಪೇರೆಂಟ್ ಇಂದ ಆಫ್ ಸ್ಪ್ರಿಂಗ್ ಗೆ ಕ್ಯಾರೆಕ್ಟರ್ಸ್ ಗಳು ಟ್ರಾನ್ಸ್ಫರ್ ಆಗೋದಕ್ಕೆ ರೀಸನ್ ಫ್ಯಾಕ್ಟರ್ಸ್ ಅಂತ ಮೆಂಡೆಲ್ ಅವರು ಹೇಳಿರ್ತಾರೆ. ಇನ್ಹೆರಿಟೆನ್ಸ್ ಗೆ ಮೇನ್ ರೀಸನ್ ಫ್ಯಾಕ್ಟರ್ಸ್ ಏನೇ ಅಂತ ಪ್ರೂವ್ ಮಾಡೋದಕ್ಕೆ ಮೆಂಡೆಲ್ ಅವ್ರ ಹತ್ರ ಯಾವುದೇ ರೀತಿಯಾದ ಫಿಸಿಕಲ್ ಪ್ರೂಫ್ ಅಥವಾ ಫಿಸಿಕಲ್ ಎವಿಡೆನ್ಸ್ ಇರಲಿಲ್ಲ. ಅಂದ್ರೆ ಫ್ಯಾಕ್ಟರ್ಸ್ ಎಲ್ಲಿರತ್ತೆ, ಫ್ಯಾಕ್ಟರ್ಸ್ ಗಳ ಸ್ಟ್ರಕ್ಚರ್ ಹೇಗಿರತ್ತೆ, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮೆಂಡೆಲ್ ಅವ್ರ ಹತ್ರ ಎವಿಡೆನ್ಸ್ ಇರ್ಲಿಲ್ಲ. ಇದೆಲ್ಲಾ ರೀಸನ್ಸ್ ಗಳಿಂದ ಮೆಂಡೆಲ್ ಅವರ ವರ್ಕ್ ರೆಕಗ್ನೈಸ್ ಆಗ್ದನೆ ಹಾಗೆ ಉಳಿದು ಬಿಡುತ್ತೆ. ಹಾಗೆ ಬ್ರೀಫ್ ಆಗಿ ರೀಸನ್ಸ್ ಗಳೇನು ಅಂತ ನೋಡ್ಬಿಡೋಣ. ಮೊದಲನೇದಾಗಿ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಂದ ಮೆಂಡೆಲ್ ಅವರ ವರ್ಕ್ ರೆಕಗ್ನೈಸ್ ಆಗ್ಲಿಲ್ಲ. ಹಾಗೆ ಬ್ಲೆಂಡಿಂಗ್ ಆಫ್ ಅಲೀಲ್ಸ್, ಅಂದ್ರೆ ಮೆಂಡೆಲ್ ಅವರು ಅಲೀಲ್ಸ್ ಬ್ಲೆಂಡ್ ಆಗಲ್ಲ ಅಂತ ಹೇಳಿರ್ತಾರೆ. ಬಟ್ ಆದ್ರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಏನಾಯ್ತು, ಅಲೀಲ್ಸ್ ಬ್ಲೆಂಡ್ ಆಗಿ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಫಾರ್ಮೇಶನ್ ಆಯ್ತು. ಆದ್ರಿಂದ ಯಾರು ಮೆಂಡೆಲ್ ಅವರ ವರ್ಕ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಹಾಗೆ ಅವರು ಮ್ಯಾಥಮೆಟಿಕ್ಸ್ ನ ಯೂಸ್ ಮಾಡಿದ್ರು, ಇದು ಕೂಡ ಒಂದು ರೀಸನ್ ಆಯ್ತು. ಹಾಗೆ ಅವ್ರ ಹತ್ರ ಫ್ಯಾಕ್ಟರ್ಸ್ ಇದೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಯಾವುದೇ ಎವಿಡೆನ್ಸ್ ಇರಲಿಲ್ಲ. ಇದೆಲ್ಲಾ ರೀಸನ್ಸ್ ಗಳಿಂದ ಮೆಂಡೆಲ್ ಅವರ ವರ್ಕ್ ರೆಕಗ್ನೈಸ್ ಆಗ್ದನೆ ಹಾಗೆ ಉಳಿದ್ಬಿಡ್ತು. ನೆಕ್ಸ್ಟ್, ರೀಡಿಸ್ಕವರಿ ಆಫ್ ಮೆಂಡೆಲ್ಸ್ ವರ್ಕ್. ಮೆಂಡೆಲ್ ಅವರು ಬದುಕಿರೋವರೆಗೂ ಯಾರು ಕೂಡ ಅವರ ವರ್ಕ್ ನ ರೆಕಗ್ನೈಸ್ ಮಾಡಲಿಲ್ಲ. ಬಟ್ ಮೆಂಡೆಲ್ ಅವರು ಡೆತ್ ಆಗಿ 16 ಇಯರ್ಸ್ ಆದ್ಮೇಲೆ, ಅಂದ್ರೆ 1900 ಅಲ್ಲಿ ಮೆಂಡೆಲ್ ಅವ್ರ ವರ್ಕ್ ನ ರೀಡಿಸ್ಕವರ್ ಮಾಡ್ತಾರೆ. ಕಾರ್ಲ್ ಕೋರೆನ್ಸ್, ಹ್ಯೂಗೋ ಡೆವ್ರಿಸ್, ಎರಿಕ್ ವಾನ್ ಚೇರ್ಮಾರ್ಕ್ ಈ ಮೂರು ಸೈಂಟಿಸ್ಟ್ ಗಳು ಇಂಡಿಪೆಂಡೆಂಟ್ ಆಗಿ ಮೆಂಡೆಲ್ ಅವರ ವರ್ಕ್ ನ ರೀಡಿಸ್ಕವರ್ ಮಾಡ್ತಾರೆ. ಅದೇ ಟೈಮಲ್ಲಿ ಮೈಕ್ರೋಸ್ಕೋಪ್ ಕೂಡ ಅಡ್ವಾನ್ಸ್ಮೆಂಟ್ ಆಗುತ್ತೆ. ಅಂದ್ರೆ ಬೇಸಿಕ್ ಮೈಕ್ರೋಸ್ಕೋಪ್ ಏನಿರುತ್ತೆ ಅದನ್ನ ಇನ್ನ ಕೂಡ ಇಂಪ್ರೂವ್ ಮಾಡ್ತಾರೆ. ಇದರಿಂದ ಸೈಂಟಿಸ್ಟ್ ಗಳಿಗೆ ಮೈಕ್ರೋಸ್ಕೋಪ್ ನ ಕೆಳಗಡೆ ಸೆಲ್ ಡಿವಿಷನ್ ನ ಅಬ್ಸರ್ವ್ ಮಾಡೋದು ಈಸಿ ಆಗತ್ತೆ. ಕೇರ್ಫುಲ್ ಆಗಿ ಮೈಕ್ರೋಸ್ಕೋಪ್ ನ ಕೆಳಗಡೆ ಸೆಲ್ ಡಿವಿಷನ್ ನ ಅಬ್ಸರ್ವ್ ಮಾಡ್ತಾರೆ. ಇಲ್ಲಿ ತನಕ ನ್ಯೂಕ್ಲಿಯಸ್ ಮಾತ್ರ ಡಿಸ್ಕವರ್ ಆಗಿತ್ತು. ಮೈಕ್ರೋಸ್ಕೋಪ್ ನ ಕೆಳಗಡೆ ಸೆಲ್ ಡಿವಿಷನ್ ನ ಅಬ್ಸರ್ವ್ ಮಾಡಿ ನ್ಯೂಕ್ಲಿಯಸ್ ಒಳಗಡೆ ಇರುವಂತ ಸ್ಟ್ರಕ್ಚರ್ಸ್ ಗಳನ್ನ ಡಿಸ್ಕವರ್ ಮಾಡ್ತಾರೆ. ನ್ಯೂಕ್ಲಿಯಸ್ ನ ಒಳಗಡೆ ಅವರಿಗೆ ಕಲರ್ಡ್ ಬಾಡೀಸ್ ಕಾಣಿಸುತ್ತೆ, ಅದನ್ನ ಕ್ರೋಮೋಸೋಮ್ ಅಂತ ಕರೀತಾರೆ. 1902 ಅಲ್ಲಿ ಮಿಯೋಸಿಸ್ ಬಗ್ಗೆ ಸ್ಟಡಿ ಮಾಡುವಾಗ ಮಿಯೋಸಿಸ್ ಅಲ್ಲಿ ಕ್ರೋಮೋಸೋಮ್ ಮೂವ್ಮೆಂಟ್ ನ ಸ್ಟಡಿ ಮಾಡ್ತಾರೆ. ಅಂದ್ರೆ ಕ್ರೋಮೋಸೋಮ್ ಯಾವ ರೀತಿಯಾಗಿ ಮೂವ್ ಆಗತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾರೆ. ವಾಲ್ಟರ್ ಸಟನ್ ಹಾಗೆ ಥಿಯೋಡೋರ್ ಬೋವಿರಿ ಇವರು 1902 ಅಲ್ಲಿ ಕ್ರೋಮೋಸೋಮ್ಸ್ ಹಾಗೆ ಜೀನ್ಸ್ ಟು ಬಿಹೇವಿಯರ್ ಪ್ಯಾರಲಲ್ ಆಗಿರತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕ್ರೋಮೋಸೋಮ್ಸ್ ಹಾಗೆ ಜೀನ್ಸ್ ಟು ಬಿಹೇವಿಯರ್ ಸಿಮಿಲರ್ ಆಗಿರತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಕ್ರೋಮೋಸೋಮ್ ಬಿಹೇವಿಯರ್ ಹಾಗೆ ಕ್ರೋಮೋಸೋಮ್ ಮೂವ್ಮೆಂಟ್ ನ ಆಧಾರವಾಗಿ ಇಟ್ಕೊಂಡು ಮೆಂಡೆಲ್ ಅವರ ಲಾ ಅಥವಾ ಮೆಂಡೆಲ್ ಅವರ ವರ್ಕ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವಾಗ ಕ್ರೋಮೋಸೋಮ್ಸ್ ಹಾಗೆ ಜೀನ್ಸ್ ನ ಮಧ್ಯ ಇರುವಂತ ಸಿಮಿಲಾರಿಟೀಸ್ ಗಳು ಯಾವ್ದ್ಯಾವ್ದು ಅಂತ ನೋಡ್ತಾ ಹೋಗೋಣ. ಕ್ರೋಮೋಸೋಮ್ಸ್ ಅಕ್ಕರ್ ಇನ್ ಪೇರ್ಸ್, ಕ್ರೋಮೋಸೋಮ್ಸ್ ಪೇರಲ್ಲಿರತ್ತೆ, ಹಾಗೆ ಜೀನ್ಸ್ ಕೂಡ ಪೇರಲ್ಲೇ ಇರತ್ತೆ.
ಸೊ ಫಸ್ಟ್ ಸಿಮಿಲಾರಿಟಿ ಏನು ಅಂದ್ರೆ ಕ್ರೋಮೋಸೋಮ್ಸ್ ಹಾಗೆ ಜೀನ್ಸ್ ಎರಡು ಕೂಡ ಪೇರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, segregate at the time of gamete formation only one of each pair is transmitted to gamete. ಈ ಪಾಯಿಂಟ್ ಕ್ರೋಮೋಸೋಮ್ ಹಾಗೆ ಜೀನ್ಸ್ ಎರಡರಲ್ಲೂ ಕೂಡ ಸೇಮ್ ಇದೆ. ಅಂದ್ರೆ ಕ್ರೋಮೋಸೋಮ್ಸ್ಗಳು ಗ್ಯಾಮೆಟ್ ಫಾರ್ಮೇಶನ್ ಆಗೋ ಟೈಮಲ್ಲಿ ಸೆಗ್ರಿಗೇಟ್ ಆಗುತ್ತೆ. ಸೆಗ್ರಿಗೇಟ್ ಅಂತ ಹೇಳಿದ್ರೆ ಸಪರೇಟ್ ಆಗುತ್ತೆ. ಒನ್ ಪೇರ್ ಕ್ರೋಮೋಸೋಮ್ ಇದೆ ಅಂದ್ರೆ ಆ ಒನ್ ಪೇರ್ ಕ್ರೋಮೋಸೋಮ್ ಅಲ್ಲಿ ಒಂದು ಕ್ರೋಮೋಸೋಮ್ ಮಾತ್ರ ಏನಾಗುತ್ತೆ ಅಂದ್ರೆ ಗ್ಯಾಮೆಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಈ ರೀತಿಯಾಗಿ ಎರಡು ಕ್ರೋಮೋಸೋಮ್ ಅಂದ್ರೆ ಒನ್ ಪೇರ್ ಕ್ರೋಮೋಸೋಮ್ ಇದೆ ಅಂತ ಅನ್ಕೊಳ್ಳೋಣ. ಗ್ಯಾಮೆಟಿಗೆ ಏನಾಗುತ್ತೆ ಅಂದ್ರೆ ಇದರಲ್ಲಿ ಒಂದು ಕ್ರೋಮೋಸೋಮ್ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ, ಹಾಗೆ ಇನ್ನೊಂದು ಕ್ರೋಮೋಸೋಮ್ ಇನ್ನೊಂದು ಗ್ಯಾಮೆಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದೇ ರೀತಿ ಜೀನ್ಸ್ ಕೂಡ ಗ್ಯಾಮೆಟ್ ಫಾರ್ಮೇಶನ್ ಆಗೋ ಟೈಮಲ್ಲಿ ಸೆಗ್ರಿಗೇಟ್ ಆಗುತ್ತೆ. ಕ್ರೋಮೋಸೋಮ್ಸ್ ನ ರೀತಿ ಒನ್ ಪೇರ್ ಜೀನ್ ಅಲ್ಲಿ ಒಂದು ಜೀನ್ ಮಾತ್ರ ಏನಾಗುತ್ತೆ ಅಂದ್ರೆ ಗ್ಯಾಮೆಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ರೀತಿಯಾಗಿ ಕ್ರೋಮೋಸೋಮ್ಸ್ ಹಾಗೆ ಜೀನ್ಸ್ ಎರಡು ಕೂಡ ಸಿಮಿಲರ್ ಬಿಹೇವಿಯರ್ ನ ತೋರಿಸುತ್ತೆ. ಹಾಗೆ ಕ್ರೋಮೋಸೋಮ್ಸ್ ಇಂಡಿಪೆಂಡೆಂಟ್ ಪೇರ್ಸ್ ಸೆಗ್ರಿಗೇಟ್ ಇಂಡಿಪೆಂಡೆಂಟ್ಲಿ ಆಫ್ ಈಚ್ ಅದರ್. ಇದನ್ನ ಆಲ್ರೆಡಿ ನಾವು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಲ್ಲಿ ಓದಿದೀವಿ. ಜೀನ್ಸ್ ಕೂಡ ಪಾಯಿಂಟ್ ಸೇಮ್ ಇದೆ. ಒನ್ ಪೇರ್ ಸೆಗ್ರಿಗೇಟ್ಸ್ ಇಂಡಿಪೆಂಡೆಂಟ್ ಆಫ್ ಅನದರ್ ಪೇರ್. ಕ್ರೋಮೋಸೋಮ್ ಪೇರ್ಗಳು ಸೆಗ್ರಿಗೇಟ್ ಆಗುವಾಗ ಇನ್ನೊಂದು ಕ್ರೋಮೋಸೋಮ್ ಪೇರ್ನ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಅದೇ ರೀತಿ ಜೀನ್ಸ್ ಪೇರ್ಗಳು ಕೂಡ ಅದು ಇನ್ನೊಂದು ಜೀನ್ ಪೇರ್ನ ಮೇಲೆ ಡಿಪೆಂಡ್ ಆಗಿರಲ್ಲ. ಇವಾಗ ನಾವು ಕ್ರೋಮೋಸೋಮ್ಸ್ಗಳು ಸೆಗ್ರಿಗೇಟ್ ಆಗಿ ಯಾವ ರೀತಿಯಾಗಿ ಗ್ಯಾಮೆಟ್ ಫಾರ್ಮೇಶನ್ ಮಾಡಿಕೊಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕು ಅಂದ್ರೆ ನಿಮಗೆ ಫಸ್ಟ್ ಸೆಲ್ ಸೈಕಲ್ ಚೆನ್ನಾಗಿ ಅರ್ಥ ಆಗಿರಬೇಕು. ಆವಾಗ ಇದು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗತ್ತೆ. G1 ಫೇಸ್ ಹಾಗೆ G2 ಫೇಸ್ ಅಂದ್ರೆ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. G2 ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ G1 ಫೇಸ್ ಅಲ್ಲಿ ಏನ್ ಕ್ರೋಮೋಸೋಮಲ್ ಕಂಟೆಂಟ್ ಇರುತ್ತೆ ಅದು ಡಬಲ್ ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀವು ಕ್ರೋಮೋಸೋಮಲ್ ಕಂಟೆಂಟ್ ಡಬಲ್ ಆಗಿರೋದನ್ನ. ಇವಾಗ ನಾವು ಗ್ಯಾಮೆಟ್ ಫಾರ್ಮೇಶನ್ ಬಗ್ಗೆ ಸ್ಟಡಿ ಮಾಡ್ತಿದೀವಿ ಅಲ್ವಾ. ಗ್ಯಾಮೆಟ್ ಯಾವ ಸೆಲ್ಸ್ ಇಂದ ಫಾರ್ಮೇಶನ್ ಆಗುತ್ತೆ? ಜರ್ಮ್ ಸೆಲ್ಸ್ ಇಂದ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ. ಜರ್ಮ್ ಸೆಲ್ಸ್ ಅಲ್ಲಿ ಮಿಯೋಸಿಸ್ ನ ಮುಖಾಂತರ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ಮಿಯೋಸಿಸ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ ಮಿಯೋಸಿಸ್ 1 ಹಾಗೆ ಮಿಯೋಸಿಸ್ 2 ಬರುತ್ತೆ. ಮಿಯೋಸಿಸ್ 1 ಅಲ್ಲಿ ಸಿಂಗಲ್ ಸೆಲ್ ಡಿವೈಡ್ ಆಗಿ 2 ಸೆಲ್ಸ್ಗಳನ್ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಮಿಯೋಸಿಸ್ 2 ಅಲ್ಲಿ ಈ 2 ಸೆಲ್ಸ್ಗಳು ಡಿವೈಡ್ ಆಗಿ 4 ಸೆಲ್ಸ್ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಇದಿಷ್ಟನ್ನು ಕ್ಲೀನ್ ಆಗಿ ನೆನ್ಪಿಟ್ಕೊಂಡಿರಿ. G2 ಫೇಸ್ ಅಲ್ಲಿ ಕ್ರೋಮೋಸೋಮಲ್ ಕಂಟೆಂಟ್ ಡಬಲ್ ಆಯ್ತು ಅಲ್ವಾ. ಇವಾಗ ಮಿಯೋಸಿಸ್ಗೆ ಎಂಟರ್ ಆಗೋಣ. ಮಿಯೋಸಿಸ್ 1ಗೆ ಈ ಪಿಕ್ಚರ್ ಅಲ್ಲಿ ನೀವು ಮಿಯೋಸಿಸ್ 1 ಅಲ್ಲಿ ಬರೋ ಅನಾಫೇಸ್ ಸ್ಟೇಜ್ ನ ಅಬ್ಸರ್ವ್ ಮಾಡ್ತಿದ್ದೀರಾ. ಅನಾಫೇಸ್ ಅಲ್ಲಿ ಏನಾಗುತ್ತೆ? ಕ್ರೋಮೋಸೋಮ್ಸ್ಗಳು ಆಪೋಸಿಟ್ ಪೋಲಿಗೆ ಮೂವ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಕ್ರೋಮೋಸೋಮ್ಸ್ಗಳು ಆಪೋಸಿಟ್ ಪೋಲಿಗೆ ಮೂವ್ ಆಗ್ತಿರೋದನ್ನ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಟೀಲೋಫೇಸ್ ಅಲ್ಲಿ ಈ ಸೆಲ್ ಡಿವೈಡ್ ಆಗಿ ಈ ರೀತಿಯಾಗಿ 2 ಸೆಲ್ ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಮಿಯೋಸಿಸ್ 1 ಅಲ್ಲಿ ಸೆಲ್ ಡಿವೈಡ್ ಆಗಿ 2 ಸೆಲ್ ನ ಫಾರ್ಮೇಶನ್ ಮಾಡಿಕೊಡುತ್ತೆ ಅಂತ. ನೋಡಿ 2 ಸೆಲ್ ಫಾರ್ಮೇಶನ್ ಆಗಿದೆ. ಹಾಗೆ ಇಲ್ಲಿ ಏನಾಯ್ತು? ಕ್ರೋಮೋಸೋಮ್ಸ್ಗಳು ಸೆಗ್ರಿಗೇಟ್ ಆಗಿ ಸಪರೇಟ್ ಸೆಲ್ಗೆ ಹೋಯ್ತು. ನೆಕ್ಸ್ಟ್ ಮಿಯೋಸಿಸ್ 2 ಸ್ಟಾರ್ಟ್ ಆಗುತ್ತೆ. ಮಿಯೋಸಿಸ್ 2 ಅಲ್ಲಿ ಅನಾಫೇಸ್ 2 ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಓಕೆ, ಇದು ಅನಾಫೇಸ್ 1, ಇದು ಅನಾಫೇಸ್ 2. ಓಕೆ, ಅನಾಫೇಸ್ 2 ಸ್ಟೇಜ್ ಅಲ್ಲಿ ಏನಾಗುತ್ತೆ? ಅಗೈನ್ ಕ್ರೋಮೋಸೋಮ್ಸ್ಗಳು ಆಪೋಸಿಟ್ ಪೋಲಿಗೆ ಮೂವ್ ಆಗುತ್ತೆ ಅಲ್ವಾ. ಸೊ ಅದನ್ನ ನೀವು ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ ಕ್ರೋಮೋಸೋಮ್ಸ್ಗಳು ಏನಾಗ್ತಿದೆ? ಸೆಗ್ರಿಗೇಟ್ ಆಗ್ತಿದೆ, ಆಪೋಸಿಟ್ ಪೋಲಿಗೆ ಮೂವ್ ಆಗ್ತಾ ಇದೆ. ಮಿಯೋಸಿಸ್ 2 ಎಂಡ್ ಅಲ್ಲಿ 4 ಸೆಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಸೆಲ್ ಡಿವೈಡ್ ಆಗಿ 2 ಜರ್ಮ್ ಸೆಲ್ಸ್, ಹ್ಯಾಪ್ಲಾಯ್ಡ್ ಜರ್ಮ್ ಸೆಲ್ಸ್ ಅಥವಾ ಗ್ಯಾಮೆಟ್ಸ್ ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಹಾಗೆ ಈ ಸೆಲ್ ಡಿವೈಡ್ ಆಗಿ 2 ಹ್ಯಾಪ್ಲಾಯ್ಡ್ ಜರ್ಮ್ ಸೆಲ್ಸ್ ಅಥವಾ ಗ್ಯಾಮೆಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ರೀತಿಯಾಗಿ ಟೋಟಲ್ ಆಗಿ 4 ಗ್ಯಾಮೆಟ್ಸ್ ಮಿಯೋಸಿಸ್ 2 ಎಂಡ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಈಗ ಇಲ್ಲಿ ನೀವು ಏನ್ ಅಬ್ಸರ್ವ್ ಮಾಡಬೇಕು ಅಂದ್ರೆ ಒಂದು ಪೇರ್ ಕ್ರೋಮೋಸೋಮ್ ಅಲ್ಲಿ ಒಂದು ಕ್ರೋಮೋಸೋಮ್ ಮಾತ್ರ ಏನಾಗಿದೆ ಅಂದ್ರೆ ಗ್ಯಾಮೆಟಿಗೆ ಟ್ರಾನ್ಸ್ಫರ್ ಆಗಿದೆ. ಈ ಪಾಯಿಂಟ್ ನ ನಾವು ಈಗ ತಾನೇ ಓದಿದ್ವಿ. ಸೊ ಇಲ್ಲೂ ಕೂಡ ಅಬ್ಸರ್ವ್ ಮಾಡಬಹುದು. ನೋಡಿ, ಒನ್ ಪೇರ್ ಕ್ರೋಮೋಸೋಮ್ ಅಲ್ಲಿ ಈ ರೀತಿಯಾಗಿ ಒಂದು ಕ್ರೋಮೋಸೋಮ್ ಮಾತ್ರ ಏನಾಗುತ್ತೆ? ಗ್ಯಾಮೆಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಕ್ರೋಮೋಸೋಮ್ಸ್ಗಳು ಯಾವ ರೀತಿಯಾಗಿ ಸೆಗ್ರಿಗೇಟ್ ಆಗತ್ತೆ ಅಥವಾ ಸಪರೇಟ್ ಆಗತ್ತೆ ಅನ್ನೋದು ನಿಮ್ಗೆ ಇವಾಗ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಿಮ್ಗೆ ಇವಾಗ ಗ್ಯಾಮೆಟ್ಸ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಇವಾಗ ಬೇಸ್ಡ್ ಆನ್ ಕ್ರೋಮೋಸೋಮಲ್ ಅರೇಂಜ್ಮೆಂಟ್, ಕ್ರೋಮೋಸೋಮ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಅನ್ನೋದ್ರ ಮೇಲೆ ಯಾವ ಟೈಪ್ ಗ್ಯಾಮೆಟ್ ಫಾರ್ಮೇಶನ್ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಪಿಕ್ಚರ್ ಅಲ್ಲಿ ನೀವು ಡಿಫ್ರೆಂಟ್ ಕಲರ್ ಕ್ರೋಮೋಸೋಮ್ಸ್ ಗಳನ್ನ ಅಬ್ಸರ್ವ್ ಮಾಡಬಹುದು. ಯೆಲ್ಲೋ ಕಲರ್ ಕ್ರೋಮೋಸೋಮ್ ಇದೆ, ಆರೆಂಜ್ ಕಲರ್ ಕ್ರೋಮೋಸೋಮ್ ಇದೆ,
ಪಿಂಕ್ ಕಲರ್ ಕ್ರೋಮೋಸೋಮ್ ಇದೆ, ಹಾಗೆ ಗ್ರೀನ್ ಕಲರ್ ಕ್ರೋಮೋಸೋಮ್ ಇದೆ. ಕ್ರೋಮೋಸೋಮ್ ಯಾವ ರೀತಿ ಅರೇಂಜ್ ಆಗ್ಬೋದು ಅಂತ ಫಸ್ಟ್ ಪಾಸಿಬಿಲಿಟಿ ನೋಡೋದಾದ್ರೆ ಯೆಲ್ಲೋ ಕಲರ್ ಕ್ರೋಮೋಸೋಮ್ನ ಜೊತೆ ಪಿಂಕ್ ಕಲರ್ ಕ್ರೋಮೋಸೋಮ್ ಅರೇಂಜ್ ಆಗ್ಬೋದು, ಹಾಗೆ ಆರೆಂಜ್ ಕಲರ್ ಕ್ರೋಮೋಸೋಮ್ನ ಜೊತೆ ಗ್ರೀನ್ ಕಲರ್ ಕ್ರೋಮೋಸೋಮ್ ಅರೇಂಜ್ ಆಗ್ಬೋದು. ಇದು ಫಸ್ಟ್ ಪಾಸಿಬಿಲಿಟಿ. ಸೆಕೆಂಡ್ ಪಾಸಿಬಿಲಿಟಿನ ನೋಡೋದಾದ್ರೆ ಯೆಲ್ಲೋ ಕಲರ್ ಕ್ರೋಮೋಸೋಮ್ನ ಜೊತೆ ಗ್ರೀನ್ ಕಲರ್ ಕ್ರೋಮೋಸೋಮ್ ಅರೇಂಜ್ ಆಗ್ಬೋದು, ಹಾಗೆ ಆರೆಂಜ್ ಕಲರ್ ಕ್ರೋಮೋಸೋಮ್ನ ಜೊತೆ ಪಿಂಕ್ ಕಲರ್ ಕ್ರೋಮೋಸೋಮ್ ಅರೇಂಜ್ ಆಗ್ಬೋದು. ಓಕೆ, ಇದು ಸೆಕೆಂಡ್ ಪಾಸಿಬಿಲಿಟಿ. ಅಂದ್ರೆ ಯೆಲ್ಲೋ ಕಲರ್ ಕ್ರೋಮೋಸೋಮ್ನ ಜೊತೆ ಐದರ್ ಪಿಂಕ್ ಕ್ರೋಮೋಸೋಮ್ ಅರೇಂಜ್ ಆಗ್ಬೋದು ಅಥವಾ ಗ್ರೀನ್ ಕಲರ್ ಕ್ರೋಮೋಸೋಮ್ ಅರೇಂಜ್ ಆಗ್ಬೋದು. ಅದೇ ರೀತಿಯಾಗಿ ಆರೆಂಜ್ ಕಲರ್ ಕ್ರೋಮೋಸೋಮ್ನ ಜೊತೆ ಗ್ರೀನ್ ಕಲರ್ ಕ್ರೋಮೋಸೋಮ್ ಅರೇಂಜ್ ಆಗ್ಬೋದು ಅಥವಾ ಪಿಂಕ್ ಕಲರ್ ಕ್ರೋಮೋಸೋಮ್ ಅರೇಂಜ್ ಆಗ್ಬೋದು. ಈ ಕ್ರೋಮೋಸೋಮ್ಸ್ಗಳು ಮಿಯೋಸಿಸ್ನ ಕಂಪ್ಲೀಟ್ ಮಾಡಿ ಸೆಗ್ರಿಗೇಟ್ ಆದಾಗ 4 ಟೈಪ್ಸ್ ಆಫ್ ಗ್ಯಾಮೆಟ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಯೆಲ್ಲೋ ಕಲರ್ ಹಾಗೆ ಪಿಂಕ್ ಕಲರ್ ಕ್ರೋಮೋಸೋಮ್ ಸೆಗ್ರಿಗೇಟ್ ಆಗಿ 1 ಟೈಪ್ ಆಫ್ ಗ್ಯಾಮೆಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅದರಲ್ಲಿ ಯೆಲ್ಲೋ ಹಾಗೆ ಪಿಂಕ್ ಕಲರ್ ಕ್ರೋಮೋಸೋಮ್ಸ್ಗಳಿರುತ್ತೆ. ಅದೇ ರೀತಿಯಾಗಿ ಆರೆಂಜ್ ಕಲರ್ ಹಾಗೆ ಗ್ರೀನ್ ಕಲರ್ ಕ್ರೋಮೋಸೋಮ್ಸ್ಗಳು ಸೆಗ್ರಿಗೇಟ್ ಆಗಿ ಇನ್ನೊಂದು ಟೈಪ್ ಗ್ಯಾಮೆಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅದರಲ್ಲಿ ಆರೆಂಜ್ ಹಾಗೆ ಗ್ರೀನ್ ಕಲರ್ ಕ್ರೋಮೋಸೋಮ್ಸ್ಗಳಿರುತ್ತೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಯೆಲ್ಲೋ ಹಾಗೆ ಗ್ರೀನ್ ಕಲರ್ ಕ್ರೋಮೋಸೋಮ್ ಸೆಗ್ರಿಗೇಟ್ ಆಗಿ ಇನ್ನೊಂದು ಟೈಪ್ ಗ್ಯಾಮೆಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅದೇ ರೀತಿ ಆರೆಂಜ್ ಹಾಗೆ ಪಿಂಕ್ ಕಲರ್ ಕ್ರೋಮೋಸೋಮ್ ಸೆಗ್ರಿಗೇಟ್ ಆಗಿ 4th ಟೈಪ್ ಆಫ್ ಗ್ಯಾಮೆಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ರೀತಿಯಾಗಿ 4 ಪಾಸಿಬಲ್ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನೀವು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ನ ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಕ್ರೋಮೋಸೋಮ್ಸ್ಗಳು ಇಂಡಿಪೆಂಡೆಂಟ್ ಆಗಿ ಯಾವ ಕ್ರೋಮೋಸೋಮ್ಸ್ನ ಜೊತೆ ಬೇಕಾದ್ರೂ ಗ್ಯಾಮೆಟ್ಸ್ನ ಫಾರ್ಮೇಷನ್ ಮಾಡಿಕೊಡ್ಬೋದು. ಸಟಾನ್ ಹಾಗೆ ಬೋವೆರಿ ಅವರು ಕ್ರೋಮೋಸೋಮ್ಸ್ಗಳು ಸಪ್ರೇಟ್ ಆದಾಗ ಅದರ ಜೊತೆ ಫ್ಯಾಕ್ಟರ್ಸ್ ಅಂದ್ರೆ ಜೀನ್ಸ್ ಕೂಡ ಸೆಗ್ರಿಗೇಟ್ ಆಗತ್ತೆ ಅಥವಾ ಸಪ್ರೇಟ್ ಆಗತ್ತೆ ಅಂತ ಆರ್ಗ್ಯೂ ಮಾಡ್ತಾರೆ. ಯಾಕೆ ಕ್ರೋಮೋಸೋಮ್ ಸಪ್ರೇಟ್ ಆದಾಗ ಫ್ಯಾಕ್ಟರ್ ಕೂಡ ಸಪ್ರೇಟ್ ಆಗತ್ತೆ ಅಂತ ನೋಡೋದಾದ್ರೆ ಕ್ರೋಮೋಸೋಮ್ಸ್ ನ ಮೇಲ್ಗಡೆನೆ ಅಲ್ವಾ ಜೀನ್ಸ್ ಪ್ರೆಸೆಂಟ್ ಇರೋದು. ಸೊ ಕ್ರೋಮೋಸೋಮ್ಸ್ ಸಪ್ರೇಟ್ ಅಥವಾ ಸೆಗ್ರಿಗೇಟ್ ಆದಾಗ ಅದ್ರ ಜೊತೆ ಫ್ಯಾಕ್ಟರ್ಸ್ ಅಥವಾ ಜೀನ್ಸ್ ಕೂಡ ಸಪ್ರೇಟ್ ಆಗತ್ತೆ. ಮೆಂಡೆಲ್ ಅವ್ರ ಹತ್ರ ಇದನ್ನ ಪ್ರೂವ್ ಮಾಡೋದಕ್ಕೆ ಯಾವುದೇ ರೀತಿಯಾದ ಫಿಸಿಕಲ್ ಎವಿಡೆನ್ಸ್ ಇರಲಿಲ್ಲ. ಮೆಂಡೆಲ್ ಅವರ ಹತ್ರ ಇದನ್ನ ಪ್ರೂವ್ ಮಾಡೋದಕ್ಕೆ ಯಾವುದೇ ರೀತಿಯಾದ ಫಿಸಿಕಲ್ ಎವಿಡೆನ್ಸ್ ಇರಲಿಲ್ಲ. ಬಟ್ ಸಟಾನ್ ಹಾಗೆ ಬೋವೆರಿ ಅವರು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸಟನ್ ಅವರು ಕ್ರೋಮೋಸೋಮಲ್ ಸೆಗ್ರಿಗೇಷನ್ ರಿಲೇಟೆಡ್ ಅವರಿಗೆ ಇರೋ ಅಂತ ನಾಲೆಡ್ಜ್ ನ ಮೆಂಡೆಲ್ ಅವರ ಪ್ರಿನ್ಸಿಪಲ್ಸ್ ಜೊತೆ ಸೇರಿಸಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ನ ಪ್ರೆಸೆಂಟ್ ಮಾಡ್ತಾರೆ. ಸಟನ್ ಅವರು ಥಿಯರಿ ಆಫ್ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ನ ಪ್ರಪೋಸ್ ಮಾಡಿದ್ರು. ಬಟ್ ಆದ್ರೆ ಯಾರು ಕೂಡ ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಿರ್ಲಿಲ್ಲ. ಥಾಮಸ್ ಹಂಟ್ ಮಾರ್ಗನ್ ಅನ್ನೋರು ಅವರ ಕೊಲೀಗ್ಸ್ ನ ಜೊತೆ ಸೇರ್ಕೊಂಡು ಥಿಯರಿ ಆಫ್ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ನ ಮೇಲೆ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಿ ಅದನ್ನ ವೆರಿಫೈ ಮಾಡ್ತಾರೆ. ಅಂದ್ರೆ ಇದು ಸರಿ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡ್ತಾರೆ. ಮಾರ್ಗನ್ ಅವರು ಎಕ್ಸ್ಪೆರಿಮೆಂಟ್ ನ ಯಾವ ಆರ್ಗಾನಿಸಮ್ ಮೇಲೆ ಕಂಡಕ್ಟ್ ಮಾಡಿದ್ರು ಅಂದ್ರೆ ಟೈನಿ ಫ್ರೂಟ್ ಫ್ಲೈಸ್. ಇದನ್ನ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ಅಂತ ಹೇಳಿ ಕರೀತಾರೆ. ಮಾರ್ಗನ್ ಅವರು ಅವರ ಎಕ್ಸ್ಪೆರಿಮೆಂಟ್ಗೆ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ರೀಸನ್ಸ್ ಗಳನ್ನ ನೋಡೋದಾದ್ರೆ ಫಸ್ಟ್ ರೀಸನ್ ಬಂದು ಈಸಿಲಿ ಗ್ರೋನ್ ಇನ್ ಲ್ಯಾಬೊರೇಟರಿ ಆನ್ ಸಿಂಪಲ್ ಸಿಂಥೆಟಿಕ್ ಮೀಡಿಯಂ. ಅಂದ್ರೆ ಲ್ಯಾಬ್ ಅಲ್ಲೇನೆ ಸಿಂಪಲ್ ಸಿಂಥೆಟಿಕ್ ಮೀಡಿಯಂ ನ ಯೂಸ್ ಮಾಡಿಕೊಂಡು ಡ್ರಾಸೋಫಿಲಾನ ಗ್ರೋ ಮಾಡ್ಕೋಬಹುದು. ಅದಕ್ಕೆ ಅವರು ಫ್ರೂಟ್ ಫ್ಲೈಸ್ ಅಥವಾ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ನ ಚೂಸ್ ಮಾಡ್ಕೋತಾರೆ. ಸೆಕೆಂಡ್ ರೀಸನ್ ಏನು ಅಂದ್ರೆ ಡ್ರಾಸೋಫಿಲಾಗೆ ಶಾರ್ಟ್ ಲೈಫ್ ಸೈಕಲ್ ಇರುತ್ತೆ. 2 weeks ಅಲ್ಲೆಲ್ಲ ಡ್ರಾಸೋಫಿಲಾ ಅದ್ರ ಲೈಫ್ ಸೈಕಲ್ ನ ಕಂಪ್ಲೀಟ್ ಮಾಡ್ಬಿಡುತ್ತೆ. ಸೊ ಇದರಿಂದಾಗಿ ನಮಗೆ ಸ್ಟಡಿ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದ್ರೆ ನಾವು ಕ್ವಿಕ್ ಆಗಿ ಸ್ಟಡಿ ಮಾಡ್ಬೋದು. ಹಾಗೆ ಡ್ರಾಸೋಫಿಲಾ ಲಾರ್ಜ್ ನಂಬರ್ ಆಫ್ ಪ್ರೊಜನಿ ಫ್ಲೈಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಜಾಸ್ತಿ ಆಫ್ ಸ್ಪ್ರಿಂಗ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಕೂಡ ಒಂದು ರೀಸನ್. ಹಾಗೇನೆ ಮೇಲ್ ಮತ್ತೆ ಫೀಮೇಲ್ ನ ಡಿಫ್ರೆನ್ಶಿಯೇಟ್ ಮಾಡೋದು ಈಸಿ. ಯೂಶಲಿ ಫೀಮೇಲ್ ಏನಾಗಿರುತ್ತೆ ಅಂದ್ರೆ ಲಾರ್ಜ್ ಆಗಿರುತ್ತೆ, ಮೇಲ್ ಸ್ಮಾಲ್ ಇರುತ್ತೆ. ಹಾಗೆ ಹೆರಿಡಿಟಿ ವೇರಿಯೇಷನ್ಸ್ ಗಳನ್ನ ಲೋ ಪವರ್ ಮೈಕ್ರೋಸ್ಕೋಪ್ ನ ಯೂಸ್ ಮಾಡಿ ಕೂಡ ಅಬ್ಸರ್ವ್ ಮಾಡಬಹುದಿತ್ತು. ಇದು ಒಂದು ಅಡ್ವಾಂಟೇಜ್. ಇಲ್ಲಿ ಹೆರಿಡಿಟಿ ವೇರಿಯೇಷನ್ಸ್ ಅಂತ ಹೇಳಿದ್ರೆ ಜೀನೋಟೈಪ್ ಅಲ್ಲಿ ಏನಾದರೂ ಚೇಂಜಸ್ ಆಗಿದ್ರೆ ಅಂದ್ರೆ ಹೊಸ ವೆರೈಟಿ ಕ್ರಿಯೇಟ್ ಆಗಿದ್ರೆ ಅಥವಾ ಹೊಸ ಟ್ರೇಟ್ ಕ್ರಿಯೇಟ್ ಆಗಿದ್ರೆ ಅದನ್ನ ಎಲ್ಲ ಲೋ ಪವರ್ ಮೈಕ್ರೋಸ್ಕೋಪ್ ನ ಯೂಸ್ ಮಾಡಿ ಕೂಡ ಅಬ್ಸರ್ವ್ ಮಾಡಬಹುದಿತ್ತು. ಇದಿಷ್ಟು ಮಾರ್ಗನ್ ಅವರು ಡ್ರಾಸೋಫಿಲಾನ ಚೂಸ್ ಮಾಡ್ಕೊಳ್ಳೋದಕ್ಕೆ ರೀಸನ್ಸ್. ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ಲಿಂಕೇಜ್ ಅಂಡ್ ರೀಕಾಂಬಿನೇಷನ್ ಬಗ್ಗೆ ಸ್ಟಡಿ ಮಾಡೋಣ.